ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿನ್ನೆ ಮಾಡಿರ್ತಕ್ಕಂಥ ಸಂಚಿಕೆಯ ಮುಂದುವರಿದ ಭಾಗವಾಗಿ ಈ ಒಂದು ಸಂಚಿಕೆಯನ್ನು ತಮ್ಮ ಒಂದು ಅವಗಾಹನೆಗೆ ಹಾಗೂ ತಮ್ಮ ಪ್ರತಿಕ್ರಿಯೆಗಾಗಿ ಹಾಗೂ ತಾವು ಕೂಡ ಈ ಒಂದು ಕ್ಷೇತ್ರಕ್ಕೆ ಸಂದರ್ಶನ ನೀಡಿ ಈ ಪುಣ್ಯಕ್ಷೇತ್ರದ ದರ್ಶನ ಮಾಡಿ ಕೋಟಿಲಿಂಗೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ ಅನ್ನುವಂಥ ಒಂದು ವಿಷಯವನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯ ಮುಖ್ಯ ಘಟ್ಟಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ನಾನು ಈ ಒಂದು ಮಾತನ್ನು ಹೇಳೋದೇನೆಂದರೆ, ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಇದು ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರ. ಈ ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರಕ್ಕೆ ತಾವು ಬಂದು ದರ್ಶನ ಪಡೆದು ಸಾಕ್ಷಾತ್ ಪರಮಾತ್ಮನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ರಿ. ಜೊತೆಗೆ ಈ ಒಂದು ಪುಣ್ಯಕ್ಷೇತ್ರವನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಜನ, ಸಾವಿರಾರು ಜನ ತಮ್ಮ ತನ ಮಣ್ಣು ದನಗಳನ್ನೇ ಮುಡಿಪಾಗಿಟ್ಟು ಈ ಒಂದು ಸೇವಾ ಕೈಂಕರ್ಯದಲ್ಲಿ ತಾವೆಲ್ಲರೂ ಭಾಗವಾಗಿ ಇವತ್ತಿನ ಈ ಸೊಬಗನ್ನು ಕನ್ನಡಿಗರಾದಂಥ ನಮ್ಮೆಲ್ಲರಿಗೂ ಕೂಡ ಅಷ್ಟೇ ಏಕೆ ಇಡೀ ನಮ್ಮ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಒಂದು ಪುಣ್ಯಕ್ಷೇತ್ರದ ಒಂದು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿಯೇ ಪ್ರಪ್ರಥಮವಾಗಿ ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ ಏಕೈಕ ಕ್ಷೇತ್ರ ಅಂತಂದರೆ ಇದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅಲ್ಲಿ ಬರ್ತಿರ್ತಕ್ಕಂಥ ಕಂಸಂದ್ರ ಅನ್ನುವಂಥ ಒಂದು ಊರಿನ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಈಗ 90 ಲಕ್ಷ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಇನ್ನೊಂದು 10 ಲಕ್ಷ ಕಡಿಮೆ ಆಗಿವೆ. ಈ 10 ಲಕ್ಷವನ್ನು ಈ 10 ಲಕ್ಷ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಸಂಪೂರ್ಣವಾಗುವ ಒಂದು ಕೋಟಿ ಲಿಂಗದ ಒಂದು ಕ್ಷೇತ್ರ ಆಗಲಿಕ್ಕೆ ಸಾಧ್ಯ. ಹೀಗಿರುವಾಗ ನಾಡಿನಾದ್ಯಂತ ಹಾಗೂ ದೇಶದಾದ್ಯಂತ ಇಂಥ ಪುಣ್ಯಕ್ಷೇತ್ರಗಳನ್ನು ಮತ್ತೊಮ್ಮೆ ತಮ್ಮ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಇಂಥ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿದರೆ, ಪ್ರತಿಷ್ಠಾಪನೆ ಮಾಡಿದರೆ ನಮ್ಮ ಹಿಂದೂ ಹಾಗೂ ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮದ ಎಲ್ಲ ಧರ್ಮದ ಒಂದು ಭಕ್ತರಿಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಾಂದರ್ಭಿಕವಾಗಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಈ ಕ್ಷೇತ್ರದಲ್ಲಿ ಹಲವಾರು ಪರಿಕರಗಳು, ದೇವಸ್ಥಾನ ಪೂಜೆ ಪುನಸ್ಕಾರಗಳಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು, ಈಶ್ವರಲಿಂಗ ಹಾಗೂ ಎಲ್ಲ ಒಂದು ಪೂಜಾ ಸಾಮಗ್ರಿಗಳು ಕೂಡ ಸಿಗುತ್ತವೆ. ಜೊತೆಗೆ ಇಲ್ಲಿ ಬರ್ತಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಆಟಿಕೆ ಸಾಮಾನುಗಳು ಹಾಗೂ ಎಲ್ಲರಿಗೂ ಕೂಡ ದಾರ, ಹೀಗೆ ಹಲವಾರು ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಒಡವೆಗಳು, ಅಂದ್ರೆ ಬಂಗಾರದ್ದು ಅಲ್ಲ, ಚಿನ್ನದಲ್ಲ, ಅವು ಒಡವೆಗಳು ಸಿಗ್ತವೆ. ಜೊತೆಗೆ ಇಲ್ಲಿ ಊಟ ಮಾಡಲಿಕ್ಕೆ ಪ್ರಸಾದ ಅಂತ ಅಂತೀವಲ್ಲ, ಅಲ್ಲಿ ಪ್ರಸಾದ ಇಲ್ಲಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಇಲ್ಲಿ ನಾವು ಬಂದಾಗ ಪ್ರಸಾದದ ಒಂದು ವ್ಯವಸ್ಥೆ ಇರಲಿಲ್ಲ. ಹಾಗಿರುವಾಗ ಇದೇ ಒಂದು ಪ್ರಾಂಗಣದಲ್ಲಿ ಕೋಟಿಲಿಂಗೇಶ್ವರನ ಆವರಣದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉಪಹಾರ ಗೃಹಗಳನ್ನು ಕೂಡ ನಾವು ನೋಡಿದ್ದೇವೆ. ಅಲ್ಲಿಯೇ ನಾವು ಕೂಡ ಉಪಹಾರ ಮಾಡಿದ್ದೇವೆ. ಜೊತೆಗೆ ಇಲ್ಲಿ ಬರ್ತಿರ್ತಕ್ಕಂಥ ಯಾವುದೇ ಒಬ್ಬ ಭಕ್ತನಿಗೂ ಕೂಡ ನಿರಾಶೆಯನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ಪುಣ್ಯಕ್ಷೇತ್ರದ ದರ್ಶನವನ್ನು ಪಡೆದು ನೀವೆಲ್ಲರೂ ಕೂಡ ಪುನೀತರಾಗ್ರಿ. ಜೊತೆಗೆ ಕಮ್ಮಸಂದ್ರದ ಈ ಪುಣ್ಯಕ್ಷೇತ್ರ ಕರ್ನಾಟಕದ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ಅಡಚಣೆಗಳು ಇಲ್ಲ ಹಾಗೂ ಹೋಗಿ ಬರಲಿಕ್ಕೆ, ಪ್ರಯಾಣ ಬೆಳೆಸಲಿಕ್ಕೆ ಯಾವುದೇ ಒಂದು ಸಮಸ್ಯೆಗಳು ಕೂಡ ಇರೋದಿಲ್ಲ. ಹೀಗಾಗಿ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಪಡೆದು ಕೃತಾರ್ಥರಾಗಬಹುದೆಂಬ ಒಂದು ವಿಶಾಲ ಮನೋಭಾವನೆ ನನ್ನಲ್ಲಿ ಉಂಟಾಯಿತು. ಹೀಗಿರುವಾಗ ಇಲ್ಲಿ ಹಲವಾರು ಪೂಜಾರಿಗಳನ್ನು ಜೊತೆಗೆ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು, ಜೊತೆಗೆ ಇಲ್ಲಿ ಬರ್ತಿರ್ತಕ್ಕಂಥ ಪ್ರವಾಸಿಗರನ್ನು, ಜೊತೆಗೆ ಈ ಊರಿನ ಹಲವಾರು ಭಕ್ತಾದಿಗಳನ್ನು ಕೂಡ ನಾನು ಮಾತನಾಡಿಸಿದಾಗ ಈ ನಮ್ಮ ಕ್ಷೇತ್ರ ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರದಿಂದ ನಮ್ಮ ಊರು ಪಾವನವಾಗಿದೆ, ನಮ್ಮ ತಾಲೂಕು ಪಾವನವಾಗಿದೆ,
ಕೋಲಾರ ಜಿಲ್ಲೆಯೂ ಕೂಡ ಪಾವನವಾಗಿದೆ ಎನ್ನುವಂಥ ಒಂದು ಮಾತನ್ನು ಕೂಡ ಅಲ್ಲಿಯ ಜನರು ಭಕ್ತಾದಿಗಳು ಮನಪೂರ್ವಕವಾಗಿ ಹೇಳಿದ್ದನ್ನು ಕಂಡು ನಿಜಕ್ಕೂ ಕೂಡ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೀಗಿರುವಾಗ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂಥ ಕೋಟಿ ಲಿಂಗೇಶ್ವರನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆ ಎನ್ನುವಂಥ ಭಾವನೆ ನನ್ನದು. ಹೀಗಾದಾಗ ಮಾತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ಲ ದೇವಾನುದೇವತೆಗಳ ಒಂದು ದರ್ಶನವಾಗ್ತೈತಿ. ಯಾಕಂದರೆ ಎಲ್ಲ ದೇವಾನುದೇವತೆಗಳ ಒಂದು ವಿಗ್ರಹಗಳನ್ನು ಕೂಡ ಇಲ್ಲಿ ನಾವು ಲಿಂಗಗಳ ಜೊತೆಗೆ ಕಾಣಬಹುದಾಗಿದೆ. ಹೀಗಾಗಿ ಈ ದೇವಸ್ಥಾನ ಸರ್ವಧರ್ಮೀಯರಿಗೂ ಕೂಡ ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಾಗಿ ಈ ಕ್ಷೇತ್ರದ ಮಹಿಮೆಯನ್ನು ಕೂಡ ಮುಂದೆ ನಾನು ಯಾವಾಗಲಾದರೂ ಕೂಡ ಒಮ್ಮೆ ಬಂದಾಗ ನಾನು ಮತ್ತೊಮ್ಮೆ ಈ ಸಂದರ್ಭವಾಗಿ ಮತ್ತೊಮ್ಮೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಈ ಸಂದರ್ಭದಲ್ಲಿ ಈಗ ನಾನು ಮಾತನಾಡುವುದೇನೆಂದರೆ, ಇದು ಒಂದು ಪುಣ್ಯಕ್ಷೇತ್ರ. ಇಲ್ಲಿ ದರ್ಶನ ಪಡೀಲಿಕ್ಕೂ ಕೂಡ ಏನು ಅಷ್ಟೊಂದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಒಂದು ಹೆಚ್ಚಿನ ಹೊರೆಯೂ ಕೂಡ ಇಲ್ಲ. ಕೇವಲ 20 ರೂಪಾಯಿ, ಒಬ್ಬರಿಗೆ 20 ರೂಪಾಯಿಗಳ ಮಾತ್ರ ಇಲ್ಲಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಯಾರಿಗೂ ಕೂಡ ಮೋಸ ಇಲ್ಲ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿಯ ಅರ್ಚಕರು ಕೂಡ ಸಮಾಧಾನದಿಂದ ಅವರ ಭಕ್ತರ ಭಾವನೆಗಳಿಗೆ ಸ್ಪಂದನೆ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯವೂ ಕೂಡ ಮೆಚ್ಚುಗೆಯಾದಂಥ ಕಾರ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಇಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತನೂ ಕೂಡ ಪುಣ್ಯ ಮಾಡಿರ್ತಕ್ಕಂಥ ಭಕ್ತ. ಅವನು ಹಿಂದಿನ ಕಾಲದಲ್ಲಿಯೋ ಅಥವಾ ಇದೇ ಒಂದು ಜನ್ಮದಲ್ಲಿ ಅವನು ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿ ಈ ಕೋಟಿ ಲಿಂಗೇಶ್ವರನ ದರ್ಶನ ಪಡೆಯುವಂಥ ಭಾಗ್ಯ ಅವನದಾಯಿತು, ಆಗುತ್ತೆ ಅನ್ನುವಂಥ ಒಂದು ಅಭಿಲಾಷೆ ಭಾವನೆ ನನ್ನದು. ಹೀಗಿರುವಾಗ ಎಲ್ಲರೂ ಕೂಡ ಯಾವುದೇ ಒಂದು ಸಂಕೋಚ ಪಡದೆ ಈ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ಈ ಕ್ಷೇತ್ರದ ಒಂದು ಪುಣ್ಯ ನಿಮಗೆ ಲಭಿಸ್ತೈತಿ, ನೀವು ಪಾವನರಾಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋದು.